ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗಂತೂ ತುಂಬಾ ಇಷ್ಟ ಇದು ಹೋಮ್ ಮೇಡ್ ಬಿಸ್ಕೆಟು. ಇದಕ್ಕೆ ಗೋಧಿ ಹಿಟ್ಟು ಹಾಕಿಲ್ಲ, ಮೈದಾ ಹಿಟ್ಟು ಹಾಕಿಲ್ಲ, ಮತ್ತು ಸಕ್ಕರೆ ಬಳಸಿಲ್ಲ. ತುಂಬ ಈಸಿಯಾಗಿ ಕಡಿಮೆ ಖರ್ಚಿನಲ್ಲೇ ಅಂಗಡಿಯಲ್ಲಿ ತರೋದು ಬಿಸ್ಕೆಟ್ಗಿಂತಲೂ ಇದು ಸೂಪರ್ ಟೇಸ್ಟಿಯಾಗಿರುತ್ತೆ. ಅದಕ್ಕಿಂತಲೂ ಹೆಚ್ಚಿನದಾಗಿ ಬಾಳಿಕೆ ಬರುತ್ತೆ. ಯಾಕಂತಂದರೆ ಇದರಲ್ಲಿ ಏನೂ ಪ್ರಿಸರ್ವೇಟಿವ್ ಹಾಕಿಲ್ಲ, ಮತ್ತು ಆ್ಯಡೆಡ್ ಕಲರ್ಸು ಆ್ಯಡೆಡ್ ಫ್ಲೇವರ್ಸು ಏನೂ ಇಲ್ಲ. ಅದಕ್ಕಿಂತ ರುಚಿಯಾಗಿದೆ. ಮನೆಯಲ್ಲೇ ಹೇಗೆ ಮಾಡಬೇಕು ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಹೆಲ್ತಿ ರೆಸಿಪಿಗಳು, ಟೇಸ್ಟಿಯಾಗಿರುವಂಥ ರೆಸಿಪಿಗಳು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಮತ್ತೆ ಆಗ್ತಾರ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಬರೋಣ. ಇದನ್ನೆಲ್ಲ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಎಲ್ಲದನ್ನು ಮೆಜರಿಂಗ್ ಕಪ್ಪಲ್ಲೇ ಹೇಳ್ತಾ ಇದ್ದೀನಿ. ನೀವು ಕೂಡ ಆ್ಯಸ್ ಇಟ್ ಈಸ್ ಅದನ್ನೇ ಫಾಲೋ ಆದರೆ ನಿಮಗೂ ಕೂಡ ಮನೆಯಲ್ಲೇ ಅಂಗಡಿ ಥರ ಸಿಗೋದು ಬಿಸ್ಕೆಟ್ ಥರನೇ ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ಈಗ ನೋಡಿ, ಇದು ಪೂರ್ತಿ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಇಲ್ಲಿ ಬೆಲ್ಲ ಅನ್ನೋದು ಕರಗಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಕಾಸಿ ತಣ್ಣಗೆ ಮಾಡಿರೋ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಕೇವಲ ಇದು ಬೆಲ್ಲ ಕರಗಿಸೋದಕ್ಕೆ ಮಾತ್ರ ಅಷ್ಟೇ. ಈಗ ಒಂದು 2 ನಿಮಿಷದಷ್ಟೊತ್ತಿಗೆ ಬೆಲ್ಲ ಪೂರ್ತಿ ಕರಗೋಗುತ್ತೆ. ನಾನು ಇಲ್ಲಿ ಬೆಲ್ಲ ತಗೊಂಡಿದ್ದೀನಲ್ಲ, ನೀವು ಇದ್ರ ಬದಲಾಗಿ ಸಕ್ಕರೆ ಪೌಡರ್ ಬೇಕಿದ್ರೂ ತಗೊಳ್ಬೋದು. ಇಲ್ಲ ನಿಮಗೆ ಸಕ್ಕರೆ ಬೇಡ ಅಂತಂದರೆ, ನಿಮಗೆ ಉಂಡೆ ಬೆಲ್ಲ ಸಿಕ್ಕಿತ್ತು ಅಂತ ಅನ್ನೋದಾದರೆ ಒಂದು ಸಾರಿ ಕಾಯಿ ತುರಿಯೋದಲ್ಲಿ ಅದನ್ನು ಒಂದು ಸಾರಿ ಚೆನ್ನಾಗಿ ತುರಿದು ತಗೊಂಡ್ರೆ ಬೆಲ್ಲ ಅನ್ನೋದು ಬೇಗ ಕರಗುತ್ತೆ. ನಾನು ಯಾವ ಕಪ್ನಲ್ಲಿ ಏನು ಹೇಳುತ್ತೋ ನೀವು ಕೂಡ ಅದೇ ಅಳತೆಯಲ್ಲೇ ತಗೊಳ್ಬೇಕು. ಇದು ನೋಡಿ, ಬೆಲ್ಲ ಪೂರ್ತಿ ಕರಗಿದೆ. ಇದನ್ನ ಪಕ್ಕಕ್ಕೆ ಎತ್ತಿಟ್ಟು ನಾನೀಗ ಒಂದು ಸಣ್ಣ ಮಿಕ್ಸಿ ಜಾರಿಗೆ ನಾನಿಲ್ಲಿ 1/4 ಕಪ್ಪಿನಷ್ಟು ಬಾದಾಮಿ ತಗೊಂಡಿದ್ದೀನಿ. ನಾನಿಲ್ಲಿ ಬಾದಾಮಿ ಒಂದೇ ಹಾಕ್ತಾಯಿದ್ದೀನಿ. ನಿಮ್ಗೆ ಇದ್ರ ಬದಲಾಗಿ ನಿಮ್ಗೆ ಏನೆಲ್ಲ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನೆಲ್ಲ ತಗೊಳ್ರಿ. ನೋಡಿ, ಒಂದು ಸಾರಿ ಇದನ್ನ ಪಲ್ಸ್ ಮೋಡಲ್ಲಿ ಈ ರೀತಿ ಮಿಕ್ಸಿಗೆ ಹಾಕಿದ್ರೆ ಈ ರೀತಿ ನುಚ್ಚಾಗಿರ್ಬೇಕಷ್ಟೇ. ಪೂರ್ತಿ ಫೈನ್ ಪೌಡರ್ ಮಾಡ್ಕೊಳ್ಬಾರ್ದು. ಈಗ ನಾವು ಮೊದಲೇ ಬೆಣ್ಣೆ ಮತ್ತು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಈಗ ಅದಕ್ಕೆ ಹಾಕಿ ನಾನಿಲ್ಲಿ 1 ಕಪ್ಪಿನಷ್ಟು ಜೋಳದ ಹಿಟ್ಟು ತಗೊಂಡಿದ್ದೀನಿ. ಅಂದರೆ ಇದು ಅರ್ಧ ಕಪ್ಪು ನಾನು ಹೇಳ್ತಾ ಇರೋದು. ಅದಕ್ಕೆ 2 ಸೇರಿಸಿ 1 ಕಪ್ ಆಗಿದೆ. 1 ಕಪ್ಪಿನಷ್ಟು ಜೋಳದ ಹಿಟ್ಟು. ನಿಮ್ಗಿನ್ನೂ ಬೆಟರ್ ಆಪ್ಷನ್ ಬೇಕು ಅಂತಂದರೆ 1 ಕಪ್ಪು ಜೋಳದ ಹಿಟ್ಟು ಮತ್ತು 1 ಕಪ್ಪಿನಷ್ಟು ಓಟ್ಸ್ ಬೇಕಿದ್ರೂ ತಗೊಳ್ಬೋದು. ಇಲ್ಲ ನಿಮಗೆ ಜೋಳದ ಹಿಟ್ಟು ಅದೆಲ್ಲ ಬೇಡ, ನಮಗೆ ಪೂರ್ತಿ ಪರ್ಫೆಕ್ಟ್ ಬಿಸ್ಕೆಟ್ ಥರನೇ ಬರಬೇಕು ಅಂತಂದರೆ ನೀವಿಲ್ಲಿ ಜೋಳದ ಹಿಟ್ಟು ಬದಲಾಗಿ ನೀವು ಮೈದಾ ಹಿಟ್ಟು ಬೇಕಿದ್ರೂ ತಗೊಳ್ಬೋದು. ನಾವೀಗ ಇದನ್ನು ಪೂರ್ತಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು. ನಮಗೆ ಕಲಿಸ್ಬೇಕಾದ್ರೆ ಗೊತ್ತಾಗುತ್ತೆ ಇದಕ್ಕೆ ಇನ್ನೂ ಸ್ವಲ್ಪ ಹಿಟ್ಟು ಬೇಕಾಗಿದೆ ಅಂಥೇಳಿ. ನಾನು ಅದಕ್ಕೆ ಇನ್ನೂ ಒಂದು 1/4 ಕಪ್ಪಿನಷ್ಟು ಹಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ಪೂನಲ್ಲಿ ಎಲ್ಲಿವರೆಗೂ ಕಲಸೋಕ್ಕಾಗುತ್ತೋ ಕಲಸಿ ಅಲ್ಲಿವರೆಗೂ. ಇದಾದಮೇಲೆ ನಾವು ಇದನ್ನ ಕೈಯಲ್ಲೇ ಕಲಿಸ್ಕೊಳ್ಬೇಕು. ಎಲ್ಲೂ ಕೂಡ ಒಣ ಹಿಟ್ಟು ಅನ್ನೋದು ಸ್ವಲ್ಪ ಕೂಡ ಉಳಿಬಾರ್ದು. ಪೂರ್ತಿ ಹಿಟ್ಟಿನ ಜೊತೆಗೆ ಬೆಣ್ಣೆ ಮತ್ತು ಹಾಲು ಎಲ್ಲ ಪೂರ್ತಿ ಮಿಕ್ಸ್ ಆಗಬೇಕು. ಯಾವ ಅದಕ್ಕೆ ಇರಬೇಕು ಅಂತಂದರೆ ಚಪಾತಿಗಿಂತ ಒಂದು ಸ್ವಲ್ಪ ತೆಳ್ಳಗಿರಬೇಕಷ್ಟೇ. ನಿಮ್ಗಾಗಲೇ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಎಷ್ಟು ಮೆತ್ತಗಿದೆ, ಇದು ಪರ್ಫೆಕ್ಟ್ ಟೆಕ್ಸ್ಚರ್ ಬಂದಿದೆ ಅಂತ ಅರ್ಥ. ಈ ರೀತಿ ಇದ್ದರೆ ಬಿಸ್ಕೆಟ್ ಅನ್ನೋದು ಭಾಳ ಚೆನ್ನಾಗಿ ಬರ್ತವೆ. ಈಗ ಇದನ್ನು 2 ಪಾರ್ಟಿಷನ್ ಮಾಡ್ಕೊಂಡು ತಗೊಂಡಿದ್ದೀನಿ. ಈಗ ಒಂದು ಬಟರ್ ಪೇಪರ್ ಮೇಲೆ ಇದನ್ನು ಹಾಕಿ ಮತ್ತು ಇದ್ರ ಮೇಲೆ ಇನ್ನೂ ಒಂದು ಸ್ವಲ್ಪ ಬಟರ್ ಪೇಪರ್ ಹಾಕಿ ನಾವೀಗ ಇದು ಚಪಾತಿ ಉಜ್ಜೋ ಥರ ಉಜ್ಕೊಳ್ಬೇಕು. ಅಂದರೆ ನಮಗೆ ಬಿಸ್ಕೆಟು ಯಾವ ಶೇಪು ಬೇಕು ಅನ್ನೋದನ್ನ ನೋಡಿಕೊಂಡು ನಾವು ಇದನ್ನ ಉಜ್ಕೊಳ್ಬೇಕು. ಮತ್ತು ದಪ್ಪ ಕೂಡ ಎಷ್ಟಿರಬೇಕು ಅಂತ ನಾವು ಅಂದಾಜು ಮಾಡಿಕೊಂಡು, ನಿಮಗೆ ಫುಲ್ಲು ದಪ್ಪ ಬೇಕು ಅಂತಂದರೆ ದಪ್ಪನೇ ಉಜ್ಕೊಳ್ಳಿ. ಸ್ವಲ್ಪ ತೆಳು ಇರಬೇಕು ಅಂತಂದರೆ ಆ ಸೈಜಿಗೆ ತಕ್ಕಂತೆ ನೀವು ಇದನ್ನು ಉಜ್ಕೊಳ್ಬೇಕಾಗತ್ತೆ ಹಿಟ್ಟು. ಈಗ ನೋಡಿ, ಈಗ ಬಟರ್ ಪೇಪರ್ ತೆಗೆದು ತೋರಿಸ್ತೀನಿ. ನನಗೆ ಇಷ್ಟಿದ್ರೆ ಸಾಕಾಗಿರುತ್ತೆ. ಸ್ವಲ್ಪ ತೆಳು ಇದ್ದರೆ ನಾವು ಸ್ವಲ್ಪ ಸೋಡಾ ಪುಡಿ ಹಾಕಿದ್ದೀವಲ್ಲ, ಆವಾಗ ಅದು ಚೆನ್ನಾಗಿ ಉಬ್ಬಿಕೊಂಡು ನಾವು ಅಂಗಡಿಲಿ ತರೋ ಬಿಸ್ಕೆಟ್ ಯಾವ ರೀತಿ ಇರ್ತವೋ ಆ ಶೇಪು ಮತ್ತು ಆ ಸೈಜ್ಗೆ ಬರ್ತವೆ. ನಾನು ಈ ರೀತಿ ರೌಂಡಾಗಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಒಂದು ಮುಚ್ಚಳ ತೊಗೊಂಡು ಇದನ್ನ ರೌಂಡಾಗಿ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ನಾವೇನಾದರೂ ಒಂದು ಮುಚ್ಚಳ ತೊಗೊಂಡು ಕಟ್ ಮಾಡಿಕೊಂಡ್ರೆ ಎಲ್ಲ ಬಿಸ್ಕೆಟು ಒಂದೇ ಸಮವಾಗಿ ಕಾಣ್ತವೆ, ನೋಡೋದಕ್ಕೂ ಚೆನ್ನಾಗಿರ್ತವೆ. ನಮಗೆ ತಿನ್ನಬೇಕಾದ್ರೆ ಸೇಮ್ ಅಂಗಡಿಯಿಂದ ತಂದಿರೋ ಬಿಸ್ಕೆಟ್ ಥರನೇ ನಮಗೂ ಕೂಡ ಫೀಲ್ ಆಗುತ್ತೆ.
ನಾನಿಲ್ಲಿ ಹೇಳ್ತಾ ಇರೋ ಎಷ್ಟೆಷ್ಟು ಅಳತೆ ಹೇಳಿನೋ ಅದೇ ಕರೆಕ್ಟ್ ಅಳತೆಯಲ್ಲಿ ನೀವು ಕೂಡ ಅದೇ ಥರನೇ ಫಾಲೋ ಆಗಿ ಏನು ಮಿಸ್ಟೇಕ್ ಮಾಡ್ದಂಗೆ ಮಾಡ್ಕೊಳ್ರಿ. ಈಗ ನೋಡಿ ಬಿಸ್ಕೆಟ್ ಎಲ್ಲ ಒಂದು ಸಾರಿ ನಿಧಾನವಾಗಿ ಎಬ್ಬರಿಸಿದ್ರೆ ಆದಷ್ಟು ಕಡೆ ಎದ್ದು ಬರುತ್ತೆ, ಎಲ್ಲೂ ಕೂಡ ಇದು ಅಂಟ್ಕೊಳ್ಳೋದಿಲ್ಲ. ಭಾಳ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ. ಇಷ್ಟು ತೆಳು ಇದ್ದರೆ ಸಾಕಾಗುತ್ತೆ. ನಾವು ಬೇಕಿಂಗ್ ಸೋಡಾ ಹಾಕಿರೋದ್ರಿಂದ ಅವು ಮತ್ತೆ ಸ್ವಲ್ಪ ಉಬ್ಕೊಂಡು ಕರೆಕ್ಟ್ ಸೈಜ್ಗೆ ಬರ್ತವೆ. ಈಗ ನೋಡಿ ಬಿಸ್ಕೆಟ್ ಎಲ್ಲ ಒಂದು ಸಾರಿ ತೆಗ್ದಿದ್ದಾದಮೇಲೆ ನಾನಿಲ್ಲಿ ಒಂದು ಪ್ಲೇಟಿಗೆ ಸ್ವಲ್ಪ ಬಟರ್ ಪೇಪರ್ ಹಾಕಿ ಇಲ್ಲಿ ಕಟ್ ಮಾಡ್ಕೊಂಡಿರೋ ಬಿಸ್ಕೆಟ್ಗಳನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ನಾನಿಲ್ಲಿ ಮೇಲ್ಗಡೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂಥೇಳಿ ಸ್ವಲ್ಪ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ನೀವು ಈ ಬಿಳಿ ಎಳ್ಳಿನ ಬದಲಾಗಿ ಇದ್ರ ಮೇಲೆ ಯಾವುದಾದ್ರೂ ಒಂದು ಡ್ರೈ ಫ್ರೂಟ್ಸನ್ನು ಬೇಕಿದ್ದರೂ ಅಂಟಿಸ್ಬೋದು. ನಾವು ಇದಕ್ಕೆ ಬೇಕಾಗಿರೋ ಹಿಟ್ಟನ್ನು ಒಂದು ಸಾರಿ ಕಲಸಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಬಿಸ್ಕೆಟನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಬೋದು. ಟೇಸ್ಟ್ ಕೂಡ ಕೆಡೋದಿಲ್ಲ, ಭಾಳನೇ ಚೆನ್ನಾಗಿರ್ತವೆ. ಈಗ ನೋಡಿ ಒಂದು ಸಾರಿ ಬಿಸ್ಕೆಟ್ಗಳೆಲ್ಲ ನಾನು ನಿಮಗೆ ಪ್ಲೇಟಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ. ನೋಡೋದಕ್ಕಂತೂ ಭಾಳ ಚೆನ್ನಾಗಿದ್ದಾವೆ ಮತ್ತು ಘಮ ಅಂತ ಇದ್ದಾವೆ. ಈಗ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ತೋರಿಸ್ತೀನಿ. ಈಗ ಸ್ಟವ್ ಹಚ್ಚಿ ನಾನಿಲ್ಲಿ ಒಂದು ಪಾನ್ ಇಟ್ಟು, ಹಳೇದಿದು ಪಾನು. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನ ಮುಂಚೆ ಸ್ವಲ್ಪ ಪ್ರೀ ಹೀಟ್ ಮಾಡ್ಕೊಳ್ಬೇಕು. ಈ ರೀತಿ ಪ್ರೀ ಹೀಟ್ ಮಾಡ್ಕೊಳ್ಳೋದ್ರಿಂದ ಬಿಸ್ಕೆಟ್ ಅನ್ನೋದು ಈವನ್ನಾಗಿ ಚೆನ್ನಾಗಿ ಬೇಕಾಗ್ತಾವಂತ ಅಷ್ಟೇ. ಈಗ ಒಂದು 10ರಿಂದ 15 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಇದನ್ನ ಪ್ರೀ ಹೀಟ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಪ್ರಿಪೇರ್ ಮಾಡಿಟ್ಟಿನಲ್ಲ ಪ್ಲೇಟು ಬಿಸ್ಕೆಟ್ ಎಲ್ಲ ಹಾಕಿಟ್ಬಿಟ್ಟು ಈಗ ಅದನ್ನು ಈಗ ನಿಧಾನವಾಗಿ ಇದ್ರ ಮೇಲಿಟ್ಟು ಒಂದು 30 to 40 ಮಿನಿಟ್ಸ್ ತನಕ ಇದನ್ನ ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಳ್ತಾ ನಾವು ಇದನ್ನ ಬೇಕ್ ಮಾಡ್ಕೊಳ್ಬೇಕು. ಇದು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಬೇಕಾಗ್ತವೆ. ನಮಗೆ ಹೇಗೆ ಗೊತ್ತಾಗುತ್ತೆ ಇದು ಆಗಿದವ ಇಲ್ಲ ಅಂತಂದರೆ ಇಲ್ಲಿ ನೋಡಿ ಒಂದು ಬಿಸ್ಕೆಟ್ ತೆಗೆದು ತೋರಿಸ್ತಾ ಇದ್ದೀನಿ. ಇದು ಪೂರ್ತಿ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗಾಗಲೇ ತೆಗಿತಾ ಇದ್ದಂಗೆ ನಮಗೆ ಘಮ ಅಂತ ವಾಸನೆ ಬರ್ತಾ ಇರುತ್ತೆ. ಇದು ಆಲ್ಮಂಡು ಬೆಣ್ಣೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ನಮಗೆ ಅವಾಗಲೇ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಇದು ಚೆನ್ನಾಗಿ ಬೆಂದಿದ್ದಾವೆ ಅಂಥೇಳಿ. ಇಲ್ಲಿ ನೋಡಿ ಪೂರ್ತಿ ಕೆಂಪಗಾಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಹೀಗೆ ಸ್ಟವ್ ಆಫ್ ಮಾಡಿ ಒಂದು 10 ನಿಮಿಷಗಳ ಕಾಲ ಅದನ್ನ ಹಂಗೆ ಬಿಟ್ಟು ಈಗ ತಗೊಂಡ್ರೆ ನಮಗೆ ತಿನ್ನೋದಕ್ಕೆ ಈಗ ಬಿಸ್ಕೆಟ್ ಅನ್ನೋದು ರೆಡಿ ಆಗಿದ್ದಾವೆ. ಸಂಜೆ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಅವ್ರಿಗೆ ಏನಾದರೂ ಬಿಸ್ಕೆಟು ಬೇಕು ಅಂತ ಅಂದ ತಕ್ಷಣ ಅಂಗಡಿಯಿಂದ ತರೋದಕ್ಕಿಂತ ಅವ್ರು ಬರೋಷ್ಟೊತ್ತಿಗೆ ಒಂದು 30 ನಿಮಿಷದೊಳಗಡೆ ನೀವು ಇದನ್ನ ಅಂದ್ಕೊಂಡ್ರೆ ಬಿಸ್ಕೆಟನ್ನು ನೀವೇ ಮನೆಯಲ್ಲಿ ತಯಾರು ಮಾಡ್ಬೋದು. ಮಕ್ಕಳಿಗೂ ಕೂಡ ಇದು ಭಾಳನೇ ಖುಷಿ ಅನಿಸುತ್ತೆ. ಅಂದರೆ ನಾವು ಎಷ್ಟು ಸಫಿಷಿಯೆಂಟಾಗಿ ತಿಂದ್ರೂ ಕೂಡ ಇದರಲ್ಲಿ ಯಾವುದೇ ರೀತಿ ಆ್ಯಡೆಡ್ ಕಲರ್ಸು, ಫ್ಲೇವರು, ಪ್ರಿಸರ್ವೇಟಿವು ಏನೂ ಇರೋದಿಲ್ಲ. ನಾವು ಇದನ್ನು ಎಷ್ಟು ತಿಂದರೂ ನಮ್ಮ ಆರೋಗ್ಯಕ್ಕೆ ಏನೂ ಹಾಳು ಮಾಡೋದಿಲ್ಲ, ಭಾಳ ಚೆನ್ನಾಗಿರುತ್ತೆ. ಇದನ್ನ ಗಂಡಂಗೂ ಕೊಟ್ಟರು ಕೂಡ ಅವರು ಕೂಡ ತುಂಬ ಖುಷಿ ಪಡ್ತಾರೆ. ಯಾರಾದರೂ ಈಗ ಗೆಸ್ಟ್ ಬರ್ತಾ ಇದ್ದಾರೆ ಅಂತ ಅಂತಷ್ಟೇ ನೀವೇ ಇದೆ ಮನೆಯಲ್ಲಿ ಓನ್ ಪ್ರಿಪೇರ್ ಮಾಡಿ ಟೀ ಜೊತೆಗೆ ಈ ಬಿಸ್ಕೆಟ್ಗಳನ್ನ ಕೊಟ್ಟರೆ ಅವರು ಕೂಡ ನಂಬೋದಿಲ್ಲ ಇದು ಮನೆಯಲ್ಲೇ ಮಾಡಿದ್ದೀರಾ ನೀವು ಅಂತ ಫುಲ್ ಆಶ್ಚರ್ಯ ಪಡ್ತಾರೆ. ಅಷ್ಟು ರುಚಿಯಾಗಿರುತ್ತೆ. ಮತ್ತು ಇದರಲ್ಲಿ ನಾವು ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಇದು ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ನೋಡಿದ್ರಲ್ಲ, ನೀವು ಕೂಡ ಇದೇ ರೀತಿಯೇ ಡ್ರೈ ಫ್ರೂಟ್ಸ್ ಹಾಕಿ, ನಾನಿಲ್ಲಿ ಕೇವಲ ಬಾದಾಮ್ ಅಷ್ಟೇ ಹಾಕಿದ್ದೀನಿ. ನಿಮಗೆ ಇಷ್ಟವಾಗಿರೋ ಡ್ರೈ ಫ್ರೂಟ್ಸ್ನ ಹಾಕಿ ನೀವು ಮನೆಯಲ್ಲೇ ಓನಾಗಿ ಪ್ರಿಪೇರ್ ಮಾಡ್ಬೋದು. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮುರಿದ್ರೂ ಕೂಡ ಎಷ್ಟು ಚೆನ್ನಾಗಿ ಕ್ರಂಚಿ ಆಗಿದ್ದಾವೆ. ಸೇಮ್ ನಾವು ಅಂಗಡಿಯಿಂದ ತರೋ ಬಿಸ್ಕೆಟ್ ಯಾವ ರೀತಿ ಮುರಿತಾವೋ ಅದೇ ರೀತಿಯೇ ಮುರಿತೆ. ಈ ರೀತಿ ಪುಡಿ ಪುಡಿ ಮಾಡಿದ್ರು ಕೂಡ ಕೈಗೆಲ್ಲ ಅಂಟ್ಕೊಳ್ತಾ ಇದೆ. ಭಾಳ ಅಂದರೆ ಭಾಳನೇ ರುಚಿಯಾಗಿರುತ್ತೆ. ನೀವು ಕೂಡ ಇದೇ ರೀತಿಯೇ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಪ್ಪದೇ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಒಳ್ಳೆ ರೆಸಿಪಿ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.